ವಿಶ್ವಕಪ್ ಟೀಮ್ನಿಂದ ಶುಭ್ಮನ್ ಗಿಲ್ರನ್ನ ಕೈ ಬಿಟ್ಟಿದ್ದು ಅಚ್ಚರಿ ಅನಿಸಿದ್ರು ಕೂಡ ಅನಿರೀಕ್ಷಿತ ಏನಲ್ಲ. ಶುಭ್ಮನ್ ಗಿಲ್ ಅವರ ಫಾರ್ಮ್ ನೋಡಿದಾಗ ಡ್ರಾಪ್ ಮಾಡೋದೇ ಬೆಸ್ಟ್ ಅನ್ನೋದೇ ಎಲ್ಲರ ವಾದವಾಗಿತ್ತು. ಬಟ್ ವಾಟ್ ಅಬೌಟ್ ಒನ್ ಡೇ ಫಾರ್ಮೆಟ್? 2026ರ ಜನವರಿ 2nd ವೀಕಿಂದ ಭಾರತದ ಹೊಸ ಜರ್ನಿ ಸ್ಟಾರ್ಟ್ ಆಗುತ್ತೆ. ನ್ಯೂಜಿಲೆಂಡ್ ವಿರುದ್ಧ ಏಕದಿನ ಸರಣಿ ಮೂಲಕ ಹೊಸ ವರ್ಷಾರಂಭದಲ್ಲೇ ನ್ಯೂ ಇನ್ನಿಂಗ್ಸ್ ಅನ್ನ ಶುರು ಮಾಡ್ತಾರೆ. ಆದರೆ ಫಾರ್ಮ್ ಇಲ್ಲದ ಗಿಲ್ ನಾಯಕನಾಗಿ ಮುಂದುವರಿತಾರ? ಕ್ಯಾಪ್ಟನ್ ಯಾರಾಗ್ತಾರೆ? KL ರಾಹುಲ್ಗೆ ಮತ್ತೆ ಅವಕಾಶ ಕೊಡ್ತಾರಾ? ಶ್ರೇಯಸ್ ಅಯ್ಯರ್ ಕಮ್ ಬ್ಯಾಕ್ ಮಾಡ್ತಾರಾ? ಹೀಗೆ ಸಾಕಷ್ಟು ಗೊಂದಲಗಳಿವೆ. ಈ ಬಗ್ಗೆ ಒಂದಷ್ಟು ಮಾಹಿತಿನ ಈ ವಿಡಿಯೋದಲ್ಲಿ ನೀಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. T20 ವಿಶ್ವಕಪ್ಗಾಗಿ ಸೂರ್ಯಕುಮಾರ್ ಯಾದವ್ ನಾಯಕತ್ವದಲ್ಲಿ 15 ಸದಸ್ಯರ ತಂಡವನ್ನ BCCI ಅನೌನ್ಸ್ ಮಾಡಿದೆ. ಈ ಟೂರ್ನಿಗೆ ಅಕ್ಷರ್ ಪಟೇಲ್ ರನ್ನ ವೈಸ್ ಕ್ಯಾಪ್ಟನ್ ಆಗಿ ನೇಮಕ ಮಾಡಿದ್ದಾರೆ. ಅಂಡ್ ಇಶಾನ್ ಕಿಶನ್ ಮತ್ತು ರಿಂಕು ಸಿಂಗ್ ಅನ್ಎಕ್ಸ್ಪೆಕ್ಟೆಡ್ ರೀತಿ ಸೆಲೆಕ್ಟ್ ಆದ್ರು. ಶುಭ್ಮನ್ ಗಿಲ್ ಮತ್ತು ಜಿತೇಶ್ ಶರ್ಮಾರನ್ನ ಕೈ ಬಿಡಲಾಯಿತು. ಜಿತೇಶ್ ಶರ್ಮಾರನ್ನ ಕೈ ಬಿಡೋಕೆ ಕಾರಣ ಬ್ಯಾಟಿಂಗ್ ಡೆಪ್ತ್ ಅನ್ನ ಇಂಪ್ರೂವ್ ಮಾಡಬೇಕು ಅನ್ನೋದು. ಇಶಾನ್ ಕಿಶನ್ ಮತ್ತು ರಿಂಕು ಸಿಂಗ್ ಜಿತೇಶ್ ಶರ್ಮಾಗಿಂತ ಬೆಟರ್ ಅನಿಸಿದ್ದಕ್ಕೆ ಪಿಕ್ ಮಾಡಿದ್ರು. ಬಟ್ ಶುಭ್ಮನ್ ಗಿಲ್ ರನ್ನ ಪ್ಯೂರ್ಲಿ ಅವರ ಫೇಲ್ಯೂರ್ ನಿಂದಲೇ ಡ್ರಾಪ್ ಮಾಡಿದ್ರು. T20 ಫಾರ್ಮೆಟ್ ನಲ್ಲಿ ಯೂಸ್ ಆಗ್ತಿಲ್ಲ ಅನ್ನೋ ಕಾರಣಕ್ಕಾಗಿಯೇ ಕೈ ಬಿಟ್ರು. ಆದ್ರೆ ಈಗ ಏಕದಿನ ಮಾದರಿ ಕ್ರಿಕೆಟ್ ನಲ್ಲಿ ಕಂಟಿನ್ಯೂ ಮಾಡಿಸ್ಬೇಕಾ ಅಥವಾ ನೆಕ್ಸ್ಟ್ ಸರಣಿಗೆ ಏನು ಮಾಡಬೇಕು ಎನ್ನುವಂತ ಟೆನ್ಷನ್ ಶುರುವಾಗಿದೆ. ಜನವರಿ 2ನೇ ವಾರದಿಂದ ಏಕದಿನ ಸರಣಿ ಆರಂಭ. 2025ರ ಎಲ್ಲಾ ಪಂದ್ಯಗಳು ಮುಗಿದಿದ್ದು ಇನ್ನೇನಿದ್ರು ಕೂಡ ನೆಕ್ಸ್ಟ್ ಇಯರ್ ಪಂದ್ಯಗಳು ಸ್ಟಾರ್ಟ್ ಆಗುತ್ತೆ. ನ್ಯೂಜಿಲೆಂಡ್ ವಿರುದ್ಧ ಜನವರಿ 11ರಿಂದ 3 ಪಂದ್ಯಗಳ ಏಕದಿನ ಸರಣಿ ಆರಂಭವಾಗಲಿದೆ. ವಡೋದರಾದಲ್ಲಿ ಮೊದಲ ಏಕದಿನ ಪಂದ್ಯ ನಡೆಯಲಿದ್ದು, ಆ ಬಳಿಕ ಜನವರಿ 14ಕ್ಕೆ ರಾಜ್ಕೋಟ್ನಲ್ಲಿ 2ನೇ ಪಂದ್ಯ ನಡೆಯಲಿದೆ. ಇನ್ನು 3ನೇ ಪಂದ್ಯ ಜನವರಿ 18ರಂದು ಇಂದೋರ್ನಲ್ಲಿ ನಡೆಯಲಿದೆ. ಸೊ ಅಲ್ಲಿಗೆ 3 ಪಂದ್ಯಗಳ ಏಕದಿನ ಸರಣಿ ಮುಗಿಯುತ್ತೆ. ಇದಾದ್ಮೇಲೆ ಭಾರತ ಮತ್ತೆ ಏಕದಿನ ಪಂದ್ಯಗಳನ್ನು ಆಡೋದು ಮುಂದಿನ ವರ್ಷ ಜುಲೈನಲ್ಲಿ. T20 ವಿಶ್ವಕಪ್, IPL ಎಲ್ಲಾ ಮುಗಿಸ್ಕೊಂಡು ಆ ಬಳಿಕ ಟೀಮ್ ಇಂಡಿಯಾ ಇಂಗ್ಲೆಂಡ್ ಪ್ರವಾಸವನ್ನ ಕೈಗೊಳ್ಳುತ್ತೆ. ಜುಲೈನಲ್ಲಿ ಆಂಗ್ಲರ ವಿರುದ್ಧ 3 ಪಂದ್ಯಗಳ ಸರಣಿಯನ್ನಾಡ್ತಾರೆ. ಜುಲೈ 14, 16 ಹಾಗೆ 19ರಂದು ಪಂದ್ಯಗಳು ನಡೆಯಲಿವೆ. ಸೊ ಈಗ ನ್ಯೂಜಿಲೆಂಡ್ ವಿರುದ್ಧದ ಸರಣಿಯದ್ದೇ ಮ್ಯಾನೇಜ್ಮೆಂಟ್ಗೆ ತಲೆಬಿಸಿಯಾಗಿದೆ. ನ್ಯೂಜಿಲೆಂಡ್ ವಿರುದ್ಧದ ಸರಣಿಗೆ ಸೆಲೆಕ್ಟ್ ಆಗ್ತಾರಾ ಗಿಲ್? ಶುಭ್ಮನ್ ಗಿಲ್ ವೈಟ್ ಬಾಲ್ ಫಾರ್ಮೆಟ್ ನಲ್ಲಿ ಕಳಪೆ ಫಾರ್ಮ್ ನಲ್ಲಿದ್ದು ತಂಡದಲ್ಲಿ ಇದ್ದು ಕೂಡ ಇಲ್ಲದಂತಾಗಿದ್ದಾರೆ. ಪದೇ ಪದೇ ಚಾನ್ಸ್ ಕೊಟ್ಟರು ಕೂಡ ಒಂದು ಬಿಗ್ ಇನ್ನಿಂಗ್ಸ್ ಬರಲೇ ಇಲ್ಲ. ಏಷ್ಯಾ ಕಪ್ ಬಳಿಕ T20 ತಂಡಕ್ಕೆ ಅದು ಕೂಡ ವೈಸ್ ಕ್ಯಾಪ್ಟನ್ ಆಗಿ ಕಂಬ್ಯಾಕ್ ಮಾಡಿದ್ರು ಕೂಡ ಅಲ್ಲಿಂದ ಈಚೆಗೆ ಒಂದೇ ಒಂದು ಅರ್ಧ ಶತಕ ಕೂಡ ಬಾರಿಸದೆ ಈ ವರ್ಷವನ್ನ ಮುಗಿಸಿದ್ರು. ಇನ್ನು ಏಕದಿನ ಮಾದರಿಯಲ್ಲೂ ಕೂಡ ಅಷ್ಟೊಂದು ಇಂಪ್ರೆಸಿವ್ ಆಗಿಲ್ಲ. ಕಳೆದ ಆಸೀಸ್ ಸರಣಿಯಲ್ಲಿ 3 ಇನ್ನಿಂಗ್ಸ್ಗಳಿಂದ 50 ರನ್ಗಳು ಬಂದಿರಲಿಲ್ಲ. ಹಾಗೆ ಸೌತ್ ಆಫ್ರಿಕಾ ವಿರುದ್ಧದ ಸರಣಿಯಲ್ಲಿ ಇಂಜುರಿ ಕಾರಣಕ್ಕೆ ತಂಡದಿಂದಲೇ ಹೊರಬಿದ್ದಿದ್ರು. ಹೀಗಾಗಿ KL ರಾಹುಲ್ ಅವರ ನಾಯಕತ್ವದಲ್ಲಿ ಭಾರತ 3 ಪಂದ್ಯಗಳ ಸರಣಿಯನ್ನಾಡಿತ್ತು. ಹಾಗೆ 2-1 ಅಂತರದಲ್ಲಿ ಗೆದ್ದುಕೊಂಡಿದ್ರು. ಸೊ ಇಂಥ ಟೈಮಲ್ಲಿ ಗಿಲ್ಗೆ ನಾಯಕತ್ವ ನೀಡೋದು ಎಷ್ಟು ಸರಿ ಎನ್ನುವಂತ ಚರ್ಚೆ ಶುರುವಾಗಿದೆ. ಹಾಗೆ ಇಂಜುರಿ ಕಾರಣಕ್ಕೆ ಸೌತ್ ಆಫ್ರಿಕಾ ಸೀರೀಸ್ ಮಿಸ್ ಮಾಡಿಕೊಂಡಿದ್ದ ಶ್ರೇಯಸ್ ಅಯ್ಯರ್ ಕೂಡ ಕಮ್ ಬ್ಯಾಕ್ ಮಾಡ್ತಿದ್ದಾರೆ. ಸೊ ತಂಡ ಹೇಗಿರುತ್ತೆ ಅನ್ನುವಂತ ಟೆನ್ಷನ್ ಕೂಡ ಇದೆ. ಅದು ಅಲ್ಲದೆ ಇಲ್ಲಿ ಶುಭ್ಮನ್ ಗಿಲ್ ರನ್ನ ಆಡಿಸಿದ್ರು ಕಷ್ಟ, ಕೈ ಬಿಟ್ರೂ ಕಷ್ಟ ಅನ್ನುವಂತ ಸ್ಥಿತಿಯಲ್ಲಿದೆ ಮ್ಯಾನೇಜ್ಮೆಂಟ್. ಒಂಥರ ಮ್ಯಾನೇಜ್ಮೆಂಟ್ ಪಾಲಿಗೆ ಬಿಸಿ ತುಪ್ಪ ಆಗ್ಬಿಟ್ಟಿದ್ದಾರೆ. ಸೊ ಹೇಗೆ ಅನ್ನೋದನ್ನ ಒಂದೊಂದಾಗೆ ನೋಡ್ತಾ ಹೋಗೋಣ. ಸೊ ಏನೆಲ್ಲ ಅಂತ ನೋಡ್ತಾ ಹೋಗೋದಾದ್ರೆ, ಫಾರ್ಮ್ ನಲ್ಲಿ ಇಲ್ಲದ ಗಿಲ್ ಆಯ್ಕೆಯೇ BCCIಗೆ ಕಗ್ಗಂಟಾಗಿದೆ. ಎಸ್, ಶುಭ್ಮನ್ ಗಿಲ್ ಈ ವರ್ಷ ಅಷ್ಟೂ ಏನು ಟೀಕೆಗಳನ್ನು ಎದುರಿಸೋಕೆ ಮುಖ್ಯ ಕಾರಣನೇ ಅವರ ಕಳಪೆ ಫಾರ್ಮ್. ಅದು ಕೂಡ ವೈಟ್ ಬಾಲ್ ಸೀರೀಸ್ ನಲ್ಲಿ ಕೂಡ ಕಂಪ್ಲೀಟ್ ಆಗಿ ಡಲ್ ಆಗಿದ್ದಾರೆ. ಫಾರ್ಮ್ ನಲ್ಲಿ ಇಲ್ಲ. ಈಗ ಕಂಪ್ಲೀಟ್ ಆಗಿ ಅವರನ್ನ T20 ವಿಶ್ವಕಪ್ ತಂಡದಿಂದ ಕೈ ಬಿಟ್ಟಿದ್ದೇ ರನ್ಸ್ ಬರ್ತಾ ಇಲ್ಲ ಅಂತ. ಅದು ಅಲ್ಲದೆ ಟಾಪ್ ಆರ್ಡರ್ ಬ್ಯಾಟರ್ ಆಗಿರೋದ್ರಿಂದ ಅವ್ರು ಒಂದ್ಸಲ ಫೇಲ್ಯೂರ್ ಆದ್ರು ಅಂತಂದ್ರೆ ಇಡೀ ತಂಡದ ಸ್ಕೋರ್ ಅವರ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಾಗೆ ನೆಕ್ಸ್ಟ್ ಬರುವಂತ ಬ್ಯಾಟ್ಸ್ಮನ್ಗಳು ಫ್ರೀ ಮೈಂಡೆಡ್ ಆಗಿ ಆಡ್ಬೇಕಾ ಅಥವಾ ಪ್ರೆಷರ್ ನಲ್ಲಿ ಆಡ್ಬೇಕಾ ಅನ್ನೋದು ಕೂಡ ಅವರ ವಿಕೆಟ್ ಡಿಸೈಡ್ ಮಾಡುತ್ತೆ. ಸೊ ಶುಭ್ಮನ್ ಗಿಲ್ ಬೇಗ ಔಟ್ ಆಗೋದ್ರಿಂದ ನೆಕ್ಸ್ಟ್ ಬರುವಂತ ಬ್ಯಾಟರ್ ಗಳಿಗೆ ಅದು ಪ್ರೆಷರ್ ಆಗಿ ಸೊ ಇನ್ನಿಂಗ್ಸ್ ಗಳನ್ನ ಬಿಗ್ ಸ್ಕೋರ್ ಕಲೆ ಹಾಕುವಲ್ಲಿ ಸ್ವಲ್ಪ ಎಡುವಂತೆ ಆಗ್ತಾ ಇದೆ ಭಾರತ. ಹೀಗಾಗಿ ಫಾರ್ಮ್ ನಲ್ಲಿ ಇಲ್ಲದಂತ ಗಿಲ್ ರನ್ನ ಆಯ್ಕೆ ಮಾಡೋದೇ ಈಗ ಕಗ್ಗಂಟಾಗಿದೆ. ಸೊ ಆದ್ರೆ T20 ವಿಶ್ವಕಪ್ ನಿಂದ ಕೈ ಬಿಟ್ಟಿರೋದೇ ಫಾರ್ಮ್ ನಲ್ಲಿ ಇಲ್ಲ ಅಂತ. ಸೊ ಇಂಥ ಟೈಮಲ್ಲಿ ಏಕದಿನ ತಂಡಕ್ಕೆ ಹೇಗೆ ಆಯ್ಕೆ ಮಾಡೋದು, ಅದು ಕೂಡ ಕ್ಯಾಪ್ಟನ್ ಆಗಿದ್ದಾರೆ ಅವರು ಅಂತ ಟೆನ್ಷನ್ BCCIಗಿದೆ. ಅಂಡ್ ನೆಕ್ಸ್ಟ್ ಟೆಸ್ಟ್ ಕ್ಯಾಪ್ಟನ್ಸಿಯನ್ನ ಗೆದ್ರು ಕೂಡ ಏಕದಿನ ಮಾದರಿಯ ನಾಯಕನಾಗಿ ಡಲ್ ಆಗಿದ್ದಾರೆ. ಹೌದು, ಕಳೆದ ಇಂಗ್ಲೆಂಡ್ ಸೀರೀಸ್ ವಿರುದ್ಧ ಟೆಸ್ಟ್ ಕ್ಯಾಪ್ಟನ್ ಆಗಿ ಆಯ್ಕೆ ಆಗ್ತಾರೆ ಶುಭ್ಮನ್ ಗಿಲ್. ಆ ಸರಣಿಯಲ್ಲಿ ಶತಕ ಸೇರಿದಂತೆ ಅದ್ಭುತವಾಗಿ ಪರ್ಫಾರ್ಮ್ ಮಾಡ್ತಾರೆ. ಸೊ ಶುಭ್ಮನ್ ಗಿಲ್ ರೆಡ್ ಬಾಲ್ ಫಾರ್ಮೆಟ್ ನಲ್ಲಿ ಅದ್ಭುತವಾಗಿ ಇನ್ನಿಂಗ್ಸ್ ಗಳನ್ನ ಆಡಿದ್ರು.
ಅದು ಅಲ್ಲದೆ ಆ ಸೀರೀಸ್ನಲ್ಲಿ ಹೈಯೆಸ್ಟ್ ರನ್ ಸ್ಕೋರರ್ ಕೂಡ ಆಗಿದ್ರು. ಸೊ ಆನಂತರ ಟೆಸ್ಟ್ ಕ್ರಿಕೆಟ್ನಲ್ಲಿ ಒಂದು ರೇಂಜ್ಗೆ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದ್ದಾರೆ. ಬಟ್ ಆನಂತರ ರೋಹಿತ್ ಶರ್ಮಾ ತಂಡದಲ್ಲಿ ಕಂಟಿನ್ಯೂ ಆಗಿದ್ರು ಕೂಡ ಅವರನ್ನ ಕ್ಯಾಪ್ಟನ್ಸಿಯಿಂದ ಇಳಿಸಿ ಶುಭ್ಮನ್ ಗಿಲ್ಗೆ ಏಕದಿನ ಮಾದರಿಯ ನಾಯಕನನ್ನಾಗಿ ಆಯ್ಕೆ ಮಾಡ್ತಾರೆ. ಆದರೆ ಕ್ಯಾಪ್ಟನ್ ಆಗಿ ಆಯ್ಕೆ ಆಗಿದ್ದು ಗಿಲ್ ಕಂಪ್ಲೀಟ್ ಆಗಿ ಡಲ್ ಆಗಿದ್ದಾರೆ. ಕಳೆದ ಬಾರಿ ಆಸ್ಟ್ರೇಲಿಯಾ ವಿರುದ್ಧದ ಸರಣಿ ಮೂಲಕ ಮೊದಲ ಬಾರಿಗೆ ಅವರ ಕ್ಯಾಪ್ಟನ್ಸಿಯಲ್ಲಿ ಏಕದಿನ ಸರಣಿಯನ್ನ ಭಾರತ ಆಡುತ್ತೆ. ಆ ಸರಣಿಯನ್ನ ಸೋಲ್ತಾರೆ. ಸೊ ಸೋತ್ರು ಕೂಡ ಅಲ್ಲಿ ಶುಭ್ಮನ್ ಗಿಲ್ ಕಡೆಯಿಂದ ಬಿಗ್ ಇನ್ನಿಂಗ್ಸ್ ಬಂದಿರಲಿಲ್ಲ. ಅದು ಕೂಡ ಒಂದು ಫೇಲ್ಯೂರ್ ಆಗುತ್ತೆ. ಆಕ್ಚುಲಿ ಆ ಸೀರೀಸ್ನಲ್ಲಿ ರೋಹಿತ್ ಶರ್ಮಾ ಹೈಯೆಸ್ಟ್ ರನ್ ಸ್ಕೋರರ್ ಆಗ್ತಾರೆ. 200+ ರನ್ಸ್ ಬರುತ್ತೆ. ಬಟ್ ಗಿಲ್ ಬ್ಯಾಟ್ನಿಂದ 50 ರನ್ ಕೂಡ ಬರೋದಿಲ್ಲ 3 ಇನ್ನಿಂಗ್ಸ್ಗಳಿಂದ. ಹೀಗಾಗಿ ಏಕದಿನ ಮಾದರಿಯ ನಾಯಕನಾಗಿ ಕೂಡ ಶುಭ್ಮನ್ ಗಿಲ್ ಶೈನ್ ಆಗ್ತಾ ಇಲ್ಲ. ಅಂಡ್ ಇನ್ನೊಂದು ಮೇನ್ ಏನಂತಂದ್ರೆ ರೋಹಿತ್ ಶರ್ಮಾ ಹಾಗೆ ವಿರಾಟ್ ಕೊಹ್ಲಿ ಶೈನ್ ಆಗ್ತಿದ್ದಾರೆ. ಬಟ್ ಗಿಲ್ ಕಂಪ್ಲೀಟ್ ಆಗಿ ಫೇಲ್ಯೂರ್ ಆಗ್ತಿದ್ದಾರೆ. BCCI ಶುಭ್ಮನ್ ಗಿಲ್ರನ್ನ ಟೀಮ್ ಇಂಡಿಯಾದ ಮುಂದಿನ ಭವಿಷ್ಯದ ಆಟಗಾರ ಅಂತಾನೆ ರೂಪಿಸ್ಕೊಂಡು ಬಂದಿದ್ದಾರೆ. ಹೀಗಾಗಿ ಅವರಿಗೆ ಎಲ್ಲಾ ಮಾದರಿಯ ನಾಯಕನನ್ನಾಗಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಅವರಿಗೆ ಕ್ಯಾಪ್ಟನ್ಸಿಯನ್ನ ಕೊಡ್ತಾ ಇದ್ದಾರೆ. ಸೊ ರೋಹಿತ್ ಶರ್ಮಾ ಅವರು ಟೆಸ್ಟ್ ಕ್ರಿಕೆಟ್ನಿಂದ ಹೊರಗಡೆ ಬಂದಾಗ ಅಂದ್ರೆ ನಿವೃತ್ತಿಯನ್ನು ಘೋಷಣೆ ಮಾಡಿದಾಗ ಶುಭ್ಮನ್ ಗಿಲ್ಗೆ ನಾಯಕತ್ವ ನೀಡ್ತಾರೆ. ಇನ್ನು ಏಕದಿನ ಮಾದರಿಯಲ್ಲಿ ರೋಹಿತ್ ಶರ್ಮಾ ಆಡ್ತೀನಿ ಅಂದ್ರೂ ಕೂಡ ಅವರಿಂದ ಕ್ಯಾಪ್ಟನ್ಸಿಯನ್ನ ಕಿತ್ಕೊಂಡು ಗಿಲ್ಗೆ ಕೊಡ್ತಾರೆ. ಅಂಡ್ T20 ಕೂಡ ಅವರನ್ನ ಕರ್ಕೊಂಡು ಬಂದು ವೈಸ್ ಕ್ಯಾಪ್ಟನ್ ಮಾಡ್ತಾರೆ. ಸೊ ಆಲ್ ಫಾರ್ಮೆಟ್ ಪ್ಲೇಯರ್ ಆಗಿ ಮಾಡೋಕೆ BCCI ಎಲ್ಲ ಸರ್ವತಂತ್ರಗಳನ್ನು ಕೂಡ ಗಿಲ್ ಮೇಲೆ ಹೇರಿದೆ. ಆದ್ರೆ ಗಿಲ್ ಬ್ಯಾಟ್ ಕಡೆಯಿಂದ ಮಾತ್ರ ಬಿಗ್ ಸ್ಕೋರ್ ಬರ್ತಾ ಇಲ್ಲ. ಇದು ಒಂಥರ BCCIಗೆ ಸೆಟ್ ಬ್ಯಾಕ್ ಆಗಿದೆ. ಅದು ಅಲ್ಲದೆ ಏನು BCCI ರೋಹಿತ್ ಶರ್ಮಾ ಹಾಗೆ ವಿರಾಟ್ ಕೊಹ್ಲಿ ಅವರು ನಿವೃತ್ತಿಯನ್ನು ತೆಗೆದುಕೊಳ್ಳಿ ಅಂತ ಬಯಸ್ತಾ ಇತ್ತು, ಆ ಇಬ್ಬರು ಆಟಗಾರರೇ ಅತಿ ಹೆಚ್ಚು ಸ್ಕೋರರ್ಗಳಾಗ್ತಿದ್ದಾರೆ. ಅಂಡ್ ಭಾರತ ಪರ ಈ ವರ್ಷ ಅತಿ ಹೆಚ್ಚು ODIನಲ್ಲಿ ರನ್ಗಳನ್ನ ಸ್ಕೋರ್ ಮಾಡಿರೋದೇ ವಿರಾಟ್ ಕೊಹ್ಲಿ ಹಾಗೆ ರೋಹಿತ್ ಶರ್ಮಾ. ನಂಬರ್ 1 ಹಾಗೆ ನಂಬರ್ 2 ನಲ್ಲಿದ್ದಾರೆ ಆ ಇಬ್ಬರು ಆಟಗಾರರು. ಸೊ ಗಿಲ್ ಫೇಲ್ಯೂರ್ ಆಗ್ತಿರೋದು ಇದೊಂಥರ BCCIಗೆ ಹೊಡೆತ ಕೊಟ್ಟಂತಾಗಿದೆ. ನೆಕ್ಸ್ಟ್ ಇನ್ನೊಂದೇನಂತಂದ್ರೆ ನ್ಯೂಜಿಲೆಂಡ್ ಸರಣಿಗೆ ಸೆಲೆಕ್ಟ್ ಮಾಡಿದ್ರೆ ಕಳಪೆ ಫಾರ್ಮ್ ಟೆನ್ಷನ್. ಸೊ ಈಗ ಆಲ್ರೆಡಿ ಕಳಪೆ ಫಾರ್ಮ್ ನಲ್ಲೇ ಇರೋದ್ರಿಂದ T20 ವಿಶ್ವಕಪ್ಗೆ ಅವರನ್ನ ಆಯ್ಕೆ ಮಾಡದೇ ಇರೋದಕ್ಕೂ ಕೂಡ ಅವರ ಕಳಪೆ ಫಾರ್ಮೇ ಕಾರಣ ಅಂದಾಗ ನ್ಯೂಜಿಲೆಂಡ್ ವಿರುದ್ಧದ ಸರಣಿಗೆ ಹೇಗೆ ಆಯ್ಕೆ ಮಾಡೋದು, ಅವರ ಕಳಪೆ ಫಾರ್ಮ್ ಅಲ್ಲೂ ಕೂಡ ಎಫೆಕ್ಟ್ ಆಗುತ್ತಾ ಅನ್ನುವಂಥದ್ದು ಈಗ BCCIಗಿರುವಂತ ಮತ್ತೊಂದು ಟೆನ್ಷನ್ ಆಗಿದೆ. ಇನ್ನೊಂದು ಮೇನ್ ಏನಂತಂದ್ರೆ KL ರಾಹುಲ್ ನಾಯಕತ್ವದಲ್ಲಿ ಸೌತ್ ಆಫ್ರಿಕಾ ಸರಣಿಯನ್ನ ಗೆದ್ದಿದೆ ಭಾರತ. ಕಳೆದ ಸೌತ್ ಆಫ್ರಿಕಾ ವಿರುದ್ಧದ ಏಕದಿನ ಸರಣಿಯಲ್ಲಿ ಶುಭ್ಮನ್ ಗಿಲ್ ಇಂಜುರಿ ಕಾರಣಕ್ಕಾಗಿ ಅವರನ್ನ ಆ ಸರಣಿಯಿಂದ ಕೈ ಬಿಡ್ತಾರೆ. ಅದು ಅಲ್ಲದೆ ಲಾಸ್ಟ್ ಆಸೀಸ್ ಸೀರೀಸ್ ನಲ್ಲಿ ವೈಸ್ ಕ್ಯಾಪ್ಟನ್ ಆಗಿದ್ದಂತ ಶ್ರೇಯಸ್ ಅಯ್ಯರ್ ಅವರು ಗಾಯಗೊಂಡಾಗ ಅವರು ಕೂಡ ಇರೋದಿಲ್ಲ. ಹೀಗಾಗಿ KL ರಾಹುಲ್ ಕ್ಯಾಪ್ಟನ್ಸಿಯನ್ನ ತಗೊಳ್ತಾರೆ. ಸೊ KL ರಾಹುಲ್ ನಾಯಕತ್ವದಲ್ಲಿ ಸೌತ್ ಆಫ್ರಿಕಾ ವಿರುದ್ಧ 2-1 ಅಂತರದಲ್ಲಿ ಭಾರತ ಸರಣಿಯನ್ನ ಕೈವಶ ಮಾಡಿಕೊಳ್ಳುತ್ತೆ. ಹೀಗಾಗಿ ಸಕ್ಸಸ್ ಕಂಡಿದ್ದಾರೆ ರಾಹುಲ್ ನಾಯಕತ್ವದಲ್ಲಿ. ಅದು ಅಲ್ಲದೆ ರಾಹುಲ್ ಅಂಡರ್ನಲ್ಲಿ ವಿರಾಟ್ ಕೊಹ್ಲಿ ಹಾಗೆ ರೋಹಿತ್ ಶರ್ಮಾ ತುಂಬಾನೇ ಫ್ರೀ ಮೈಂಡೆಡ್ ಆಗಿ ಬ್ಯಾಟ್ ಬೀಸಿದ್ದಾರೆ. ಹಾಗೆ ಹೈಯೆಸ್ಟ್ ಸ್ಕೋರರ್ ಕೂಡ ಆಗಿದ್ರು. ಅದು ಅಲ್ಲದೆ ಇವರು ವಿರಾಟ್ ಕೊಹ್ಲಿ ಅಂತೂ ಸೌತ್ ಆಫ್ರಿಕಾ ಸೀರೀಸ್ ನಲ್ಲಿ ಬ್ಯಾಕ್ ಟು ಬ್ಯಾಕ್ ಶತಕ ಬಾರಿಸಿದ್ರು. ಅಂಡ್ 3ನೇ ಮ್ಯಾಚ್ ಅಲ್ಲಿ 50+ ರನ್ಸ್ ಕೂಡ ಬಂದಿತ್ತು. ಅಂಡ್ ಅಜೇಯರಾಗಿ ಉಳ್ಕೊಳ್ತಾರೆ. ಇನ್ನು ರೋಹಿತ್ ಶರ್ಮಾ ಕೂಡ 2 ಅರ್ಧ ಶತಕಗಳನ್ನ ಬಾರಿಸ್ತಾರೆ. ಇನ್ನು KL ರಾಹುಲ್ ಮೊದಲ 2 ಇನ್ನಿಂಗ್ಸ್ಗಳಲ್ಲಿ ಬ್ಯಾಕ್ ಟು ಬ್ಯಾಕ್ ಅರ್ಧ ಶತಕ ಬಾರಿಸಿದ್ರು. ಹೀಗಾಗಿ ರಾಹುಲ್ ನಾಯಕತ್ವದಲ್ಲಿ ಟೀಮ್ ಇಂಡಿಯಾ ಕ್ಲಿಕ್ ಆಗಿದೆ. ಸೊ ಇಂಥ ಟೈಮಲ್ಲಿ ಅವರನ್ನೇ ಕಂಟಿನ್ಯೂ ಮಾಡಬೇಕಾ ಅಥವಾ ವಾಪಸ್ ಗಿಲ್ರನ್ನ ಕರ್ಕೊಂಬಂದ್ರೆ ಅದು ಬ್ಯಾಕ್ ಫೈರ್ ಆಗುತ್ತಾ ಅನ್ನುವಂಥ ಟೆನ್ಷನ್ ಕೂಡ ಇದೆ. ಇನ್ನೊಂದು ಮೇನ್ ಏನಂತಂದ್ರೆ ಶ್ರೇಯಸ್ ಅಯ್ಯರ್ ಕಮ್ ಬ್ಯಾಕ್ ಮಾಡ್ತಾ ಇರೋದ್ರಿಂದ ನಾಯಕತ್ವದ ಗೊಂದಲ ಇದೆ. ಶ್ರೇಯಸ್ ಅಯ್ಯರನ್ನ ಏಕದಿನ ಮಾದರಿಯಲ್ಲಿ ವೈಸ್ ಕ್ಯಾಪ್ಟನ್ಸಿಯಾಗಿ ನೇಮಕ ಮಾಡಿದ್ರು. ಸೊ ಶ್ರೇಯಸ್ ಅಯ್ಯರ್ ಸೌತ್ ಆಫ್ರಿಕಾ ಸರಣಿಯಿಂದ ಹೊರಗುಳಿದಿರೋ ಕಾರಣಕ್ಕಾಗಿ KL ರಾಹುಲ್ಗೆ ನಾಯಕತ್ವ ನೀಡಿದ್ರು. ಹೀಗಾಗಿ ಆ ಸರಣಿಯನ್ನ ಗೆಲ್ತು. ಈಗ ಶ್ರೇಯಸ್ ಅಯ್ಯರ್ ಇಂಜುರಿಯಿಂದಾಗಿ ಕಮ್ ಬ್ಯಾಕ್ ಮಾಡ್ತಾ ಇರೋದ್ರಿಂದ ಅವರಿಗೆ ನಾಯಕತ್ವನ ಕೊಡ್ತಾರಾ ಅಥವಾ ಗಿಲ್ರನ್ನೇ ನಾಯಕತ್ವ ನೀಡಿ ಶ್ರೇಯಸ್ ಅಯ್ಯರ್ನ ವೈಸ್ ಕ್ಯಾಪ್ಟನ್ ಆಗಿ ಕಂಟಿನ್ಯೂ ಮಾಡ್ತಾರಾ ಎನ್ನುವಂತ ಗೊಂದಲ ಕೂಡ ಇದೆ. ಅಂಡ್ ಇಲ್ಲಿ ಮೇನ್ BCCIಗಿರುವಂತ ಮೇನ್ ಟೆನ್ಷನ್ ಏನಂತಂದ್ರೆ ಶುಭ್ಮನ್ ಗಿಲ್ರನ್ನ ಸೈಡ್ ಲೈನ್ ಮಾಡಂಗಿಲ್ಲ. ಅದು ಅಲ್ಲದೆ ಫೇಲ್ಯೂರ್ ಆದ್ರೆ BCCI ಬಗ್ಗೆ ಟೀಕೆ ಶುರುವಾಗುತ್ತೆ. ಇಲ್ಲಿ ಶುಭ್ಮನ್ ಗಿಲ್ನ ಕಂಪ್ಲೀಟ್ ಆಗಿ ಸೈಡ್ ಲೈನ್ ಮಾಡಿ ಅವರನ್ನ ತಂಡದಿಂದ ಹೊರಗಿಡೋಕ್ಕೂ ಕೂಡ ಆಗಲ್ಲ. ಯಾಕಂದ್ರೆ ಈಗ ಆಲ್ರೆಡಿ T20 ಫಾರ್ಮೆಟ್ ಇಂದ ಅವರನ್ನ ಹೊರಗಡೆ ಇಟ್ಟಾಯ್ತು. T20 ವಿಶ್ವಕಪ್ ಅನ್ನ ಆಡ್ತಾ ಇಲ್ಲ. ಸೊ ಇಂಥ ಟೈಮಲ್ಲಿ ಏಕದಿನ ಮಾದರಿ ನಾಯಕ ಅವರನ್ನ ಈಗ ಮತ್ತೆ ಸೈಡ್ ಲೈನ್ ಮಾಡಂಗಿಲ್ಲ, ಸರಣಿಗೆ ಆಯ್ಕೆ ಮಾಡದೆ ಇರೋಕ್ಕೂ ಕೂಡ ಆಗಲ್ಲ. ಹಾಗಂತ ಫೇಲ್ಯೂರ್ ಆದ್ರೆ BCCIಗೆ ಮತ್ತೆ ಅದು ಟೀಕೆಯಾಗಿ ಪರಿಣಮಿಸುತ್ತೆ. ಗಿಲ್ ಫಾರ್ಮ್ ನಲ್ಲೇ ಇರಲಿಲ್ಲ, ಯಾಕೆ ಇದೊಂದು ರಿಸ್ಕ್ ತಗೊಂಡವರನ್ನ ಮತ್ತೆ ಚಾನ್ಸ್ ಕೊಟ್ರಿ ಅಥವಾ ಸ್ವಲ್ಪ ದಿವಸ ಆದ್ಮೇಲೆ ಚಾನ್ಸ್ ಕೊಡಬಹುದಿತ್ತು ಅನ್ನುವಂತ ಟೀಕೆ ಶುರುವಾಗುತ್ತೆ. ಹೀಗೆ ಗಿಲ್ ವಿಚಾರದಲ್ಲಿ BCCI ತುಂಬಾನೇ ಗೊಂದಲಕ್ಕೊಳಗಾಗಿದೆ. T20 ತಂಡದಿಂದ ಆಲ್ರೆಡಿ ಗೇಟ್ ಪಾಸ್ ಕೊಟ್ಟಾಗಿದೆ. T20 ವಿಶ್ವಕಪ್ಗೆ ಸೆಲೆಕ್ಟ್ ಆಗಿರೋ ತಂಡವೇ ನ್ಯೂಜಿಲೆಂಡ್ ವಿರುದ್ಧದ 5 ಪಂದ್ಯಗಳ T20 ಸರಣಿಯನ್ನ ಆಡೋದು ಅಂತ ಹೇಳಿರೋದ್ರಿಂದ ಶುಭ್ಮನ್ ಗಿಲ್ ಮುಂದಿನ ತಿಂಗಳ ಕೊನೆಯಲ್ಲಿ ನಡೆಯಲಿರುವಂತ 5 ಪಂದ್ಯಗಳ ಸರಣಿಯನ್ನ ಮಿಸ್ ಮಾಡ್ಕೊಳ್ತಾರೆ, ಅಂದ್ರೆ T20 ಸರಣಿಯನ್ನ. ಆದ್ರೆ ಅದಕ್ಕೂ ಮುನ್ನ ನಡೆಯಲಿರುವಂತ 3 ಪಂದ್ಯಗಳ ಏಕದಿನ ಸರಣಿಯಿಂದ ಏನ್ ಮಾಡೋದು ಅನ್ನುವಂತ ಟೆನ್ಷನ್ ಅಲ್ಲಿದ್ದಾರೆ.
ಹಂಗೋ ಹಿಂಗೋ ಮಾಡಿ ಇದೊಂದು ಸರಣಿಯನ್ನ ಪಾಸ್ ಆದ್ರೆ ನೆಕ್ಸ್ಟ್ ಇನ್ನು 6 ತಿಂಗಳು ಶುಭ್ಮನ್ ಗಿಲ್ಗೆ ಮೆನ್ ಇನ್ ಬ್ಲೂ ಜರ್ಸಿಯಲ್ಲಿ ಕಾಣಿಸಿಕೊಳ್ಳೋಕೆ ಅವಕಾಶ ಸಿಗಲ್ಲ. ಸೊ ಗಿಲ್ ವಿಚಾರದಲ್ಲಿ ಬಿಸಿಸಿಐ ಯಾವ ನಿರ್ಧಾರವನ್ನ ತಗೊಳುತ್ತೆ ಅನ್ನೋದೇ ಈಗಿರುವಂತ ಪ್ರಶ್ನೆ. ಸೊ ಅಂತಿಮವಾಗಿ ನಿಮ್ಮ ಪ್ರಕಾರ ನ್ಯೂಜಿಲೆಂಡ್ ವಿರುದ್ಧದ ಏಕದಿನ ಸರಣಿಗೆ ಯಾರು ಕ್ಯಾಪ್ಟನ್ ಆಗಬೇಕು ಅನ್ನೋ ಬಗ್ಗೆ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನು ಫಾಲೋ ಮಾಡಿ. ನಮಸ್ಕಾರ.